ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಿರೋ ವಿಷಯ ಡೇಟಿಂಗ್ ಸ್ಕ್ಯಾನ್ ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಇವತ್ತು ತಿಳಿಸ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರೆಗ್ನೆನ್ಸಿ ಈಗ ಎಷ್ಟೋ ಜನಕ್ಕೆ ಪೀರಿಯಡ್ಸ್ ಮಿಸ್ ಆದಾಗ ಅಥವಾ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನೀವು ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೋ ಜನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ರೂ ಕೂಡ ಅಥವಾ ಅವರ ಪೀರಿಯಡ್ ಡೇಟ್ ಮಿಸ್ ಆದ್ರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ತೋರಿಸೋದಿಲ್ಲ. ಅದು ತುಂಬ ದೊಡ್ಡ ತಪ್ಪು. ಸೊ ನೀವು ಪೀರಿಯಡ್ಸ್ ಡೇಟ್ ಮಿಕ್ಸ್ ಆಗಿದ ತಕ್ಷಣ ಅಥವಾ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ. ಯಾಕೆ ಅಂದರೆ ಈ ಸಮಯದಲ್ಲೇ ಡೇಟಿಂಗ್ ಸ್ಕ್ಯಾನನ್ನು ನಿಮಗೆ ಸಜೆಸ್ಟ್ ಮಾಡೋದು. ಈ ಡೇಟಿಂಗ್ ಸ್ಕ್ಯಾನನ್ನು ಯಾಕೆ ಮಾಡಿಸ್ಬೇಕು? ಡೇಟಿಂಗ್ ಸ್ಕ್ಯಾನಿಂದ ಏನು ತಿಳ್ಕೊಬೋದು ಅಂದರೆ, ಈ ಡೇಟಿಂಗ್ ಸ್ಕ್ಯಾನನ್ನು ನಿಮಗೆ 6th ವೀಕಿಂದ ಹಿಡಿದು 8th ವೀಕ್ ಇರುವ ಸಮಯದಲ್ಲಿ ಈ ಡೇಟಿಂಗ್ ಸ್ಕ್ಯಾನನ್ನು ಮಾಡ್ತಾರೆ. ಈ ಡೇಟಿಂಗ್ ಸ್ಕ್ಯಾನನ್ನು ಮಾಡಿಸೋದ್ರಿಂದ ಮೊದಲಿಗೆ ನಿಮ್ಮ ಮಗುವಿನ ಹಾರ್ಟ್ ಬೀಟನ್ನು ನೀವು ತಿಳ್ಕೊಬೋದು. ಹಾಗೆಯೇ ಈ ಡೇಟಿಂಗ್ ಸ್ಕ್ಯಾನನ್ನು ಇಂಟರ್ನಲ್ ಸ್ಕ್ಯಾನ್ ಅಂತಲೂ ಕೂಡ ಕರೀತಾರೆ. ಇದನ್ನು ಯೋನಿ ಮಾರ್ಗವಾಗಿ ಮಾಡೋದ್ರಿಂದ ಇದನ್ನು ಇಂಟರ್ನಲ್ ಸ್ಕ್ಯಾನ್ ಅಂತ ಹೇಳಿಬಿಟ್ಟು ಕರೀತಾರೆ. ಡೇಟಿಂಗ್ ಸ್ಕ್ಯಾನನ್ನು ಮಾಡಿಸೋದ್ರಿಂದ ಮಗುವಿನ ಹಾರ್ಟ್ ಬೀಟನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಪ್ರೆಗ್ನೆನ್ಸಿ ಗರ್ಭಚೀಲದಲ್ಲೇ ಇದೆಯಾ ಅಥವಾ ಪ್ರೆಗ್ನೆನ್ಸಿ ಗರ್ಭಚೀಲದಿಂದ ಹೊರಗಡೆ ಇದೆಯಾ ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಅದು ಗರ್ಭಚೀಲದಿಂದ ಹೊರಗಡೆ ಇದ್ದರೆ ಡಾಕ್ಟರ್ ಅದಕ್ಕೆ ಏನು ಪ್ರಿಕಾಷನ್ ತಗೋಬೇಕು ಅಥವಾ ಅದನ್ನು ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ಸ್ ತಿಳಿಸ್ತಾರೆ. ಸೊ ನಾವು ಹೋಗಿ ತೋರಿಸ್ಲಿಲ್ಲ ಅಥವಾ ಈ ಡೇಟಿಂಗ್ ಸ್ಕ್ಯಾನನ್ನು ಮಾಡಿಸ್ಲಿಲ್ಲ ಅಂದಾಗ ನಾವು ಈ ರೀತಿಯ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಡೇಟಿಂಗ್ ಸ್ಕ್ಯಾನ್ನ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಈ ಡೇಟಿಂಗ್ ಸ್ಕ್ಯಾನಿಂದ ನಂಬರ್ ಆಫ್ ಪ್ರೆಗ್ನೆನ್ಸಿ, ಎಷ್ಟೋ ಜನಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಒಂದೇ ಬೇಬಿ ಇರೋದಿಲ್ಲ, 1, 2 ಅಥವಾ 3 ಈ ರೀತಿ 3 ಮಕ್ಕಳು ಇರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಈ ಸ್ಕ್ಯಾನನ್ನು ಮಾಡಿಸೋದ್ರಿಂದ ಅರ್ಲಿ ಸ್ಟೇಜಲ್ಲೇ ಏನು ಸ್ಟೆಪ್ ತಗೋಬೋದು, ಇದನ್ನು ನಿಮಗೆ 3 ಮಕ್ಕಳು ಬೇಕಾ ಅದು ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಡಾಕ್ಟರ್ ಹತ್ರ ಸಜೆಷನ್ಸ್ ತಗೋಬೋದು. ನೀವು ಇದನ್ನು ಮಾಡಿಸ್ಲಿಲ್ಲ, ಆಫ್ಟರ್ 3 ಮಂತ್ಸ್ ನೀವು ಹಾಸ್ಪಿಟಲ್ಗೆ ಹೋದರೆ ಈ ರೀತಿ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಏನಿದೆ ಅಥವಾ ಡೇಟಿಂಗ್ ಸ್ಕ್ಯಾನ್ ಏನಿದೆ ಅದನ್ನು ಮಾಡಿಸೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಡೇಟಿಂಗ್ ಸ್ಕ್ಯಾನ್ ಮಾಡೋದ್ರಿಂದ ನಿಮಗೆ ಯಾವ ಸಮಯದಲ್ಲಿ ಡೆಲಿವರಿ ಆಗುತ್ತೆ ಅನ್ನೋ ಒಂದು ಡೇಟನ್ನು ಕೂಡ ಡಾಕ್ಟರ್ ತಿಳಿಸ್ತಾರೆ. ಸೊ ಹಾಗಾಗಿನೇ ಇದನ್ನು ನಾವು ಡೇಟಿಂಗ್ ಸ್ಕ್ಯಾನ್ ಅಂತಲೂ ಕೂಡ ಕರಿತೀವಿ. ಸೊ ಈ ವಿಡಿಯೋದಲ್ಲಿ ಈ ಡೇಟಿಂಗ್ ಸ್ಕ್ಯಾನ್ ಮೂಲಕ ಏನೇನು ಉಪಯೋಗ ಇದೆ, ಇದನ್ನು ಯಾವಾಗ ಮಾಡಿಸ್ಕೋಬೇಕು, ಯಾಕೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಡೇಟಿಂಗ್ ಸ್ಕ್ಯಾನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ